ಇನ್ನು ಮತ್ತೊಂದು ಕಡೆ ಮೂಡ ವಿಚಾರವಾಗಿ ಬರೀ ಗೋಲ್ಮಾಲ್ ನಡೆದಿರುವ ಸುದ್ದಿಗಳೇ ಪ್ರತಿನಿತ್ಯವೂ ಕೂಡ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ 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 ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದೊಂದೇ ಹಗರಣಗಳು ಪ್ರತಿನಿತ್ಯವೂ ಕೂಡ ಬಯಲಾಗ್ತಾ ಇದೆ. ಕರ್ಮಕಾಂಡಕ್ಕೆ ಅಂತ್ಯನೇ ಇಲ್ಲ. ನಿವೇಶನ ನೋಂದಣಿಯಲ್ಲಿ ದಿನೇಶ್ ಕಳ್ಳ ಕೆಲಸ ಮಾಡಿದ್ರ, ಕಡ್ಲೆಪುರಿ 2 ರೂಪಾಯಿಗೆ 1 ಲೀಟರ್ ಸಿಗುತ್ತಲ್ಲ, ಆ ರೀತಿಯಾಗಿ ಚಿನ್ನದ ಸೈಟ್ ಅನ್ನ, ಅಂದ್ರೆ ಚಿನ್ನದ ಬೆಲೆ ಬಾಳುವಂತ ಸೈಟ್ಗಳನ್ನ ಕಡ್ಲೆಪುರಿ ಬೆಲೆಗೆ ಮಾರದಂತೆ ಹಂಚಿಬಿಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ 23 ಸೈಟ್ಗಳು ಉದ್ಯಮಿಗೆ ರಿಜಿಸ್ಟರ್ ಆಗಿದೆ. ಮಾಜಿ ಆಯುಕ್ತ ದಿನೇಶ್, ಉದ್ಯಮಿ ಮಂಜುನಾಥ್ ವಿರುದ್ಧ ಈಗ ದೂರು ದಾಖಲಾಗಿದೆ. ವಕೀಲ ರವಿಕುಮಾರ್ ಅನ್ನೋರಿಂದ ಗಂಭೀರವಾದಂತ ಆರೋಪ ಕೇಳಿ ಬಂದಿರೋದಲ್ಲದೆ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಈ 3,000 ರಹಸ್ಯ? ಬರೀ 3,000, 23 ಸೈಟ್ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿ ಕ್ರಯವನ್ನ ಮಾಡ್ಕೊಳ್ತಾರೆ. 25 ಸೈಟ್ ಅನ್ನು ಎಷ್ಟು ರೂಪಾಯಿಗೆ? 3,000 ರೂಪಾಯಿಗೆ. ಬರೀ 3,000. 1 ಇಂಚ್ ಜಾಗ ಸಿಗಲ್ಲ ಇವತ್ತು, 1 ಇಂಚು. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಟೀಮ್ ಇತ್ತಲ್ಲ, ಅವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪ. ಇಷ್ಟು ಸೈಟ್ಗಳನ್ನ ಬರೀ 3,000 ರೂಪಾಯಿ ಕೊಟ್ಟಿದ್ದು ಯಾರು ಅಂತ ನೋಡಿದಾಗ ಇವ್ರ ಮೇಲೆ ಕೇಳಿ ಬಂದಿದೆ. ದಿನೇಶ್ ಕುಮಾರ್ ಅವರ ಮೇಲೆ, ಅವರ ಟೀಮ್ ಮೇಲೆ ಕೇಳಿ ಬಂದಿರುವಂತ ಆರೋಪ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ 23 ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟವ್ರೆ. ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಅವರಿಗೆ 23 ಸೈಟ್ ಅನ್ನ ನೋಂದಣಿ ಮಾಡಿ ಕೊಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ ಈ 23 ಸೈಟ್ಗಳನ್ನ ಪ್ರೋತ್ಸಾಹದಾಯಕ ಅಡಿಯಲ್ಲಿ ನೋಂದಣಿ ಮಾಡಿಕೊಟ್ಟಿರೋದು. ಎಷ್ಟು ರೂಪಾಯಿಗೆ? 3,000 ರೂಪಾಯಿ ಖರೀದಿ ಮಾಡಿರೋದು, 600 ರೂಪಾಯಿ ಶುಲ್ಕಕ್ಕೆ ಮಾರಾಟ ಮಾಡಿರೋದು. ನೋಡಿ, ಅಕ್ರಮದಲ್ಲಿ ಉಪ ನೋಂದಣಾಧಿಕಾರಿ ಕೂಡ ಭಾಗಿಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. 3,000 ರಹಸ್ಯ, 23 ಸೈಟು ಎಷ್ಟಿರ್ಬೋದು ಲೆಕ್ಕ ಹಾಕೊಳ್ಳಿ. ಒಂದೊಂದು ಸೈಟ್ಗೆ 50 ಲಕ್ಷ ಅಂತ ಇಟ್ಕೊಂಡ್ರು ಕೂಡ, 30-40 ಅಂತಂದ್ರು ಕೂಡ ಮೈಸೂರಿನಲ್ಲಿ ರೇಟ್ ಇಷ್ಟೇ ಇರೋದು. ವಿಜಯನಗರ ಬಡಾವಣೆಯಲ್ಲಿ, ಅದು ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಕೋಟಿ ಬೆಲೆ ಬಾಳುತ್ತೆ ಇವತ್ತಲ್ಲಿ. ಬರೀ 3,000 ರೂಪಾಯಿ ಕೊಟ್ಟವ್ರೆ ಅಂತಂದ್ರೆ 23 ಸೈಟ್ಗಳನ್ನ ಅಂತಂದ್ರೆ ಅರ್ಥ ಮಾಡ್ಕೊಬೇಕು. ಹಾಗಾದ್ರೆ ಯಾವಾಗ ಈ ಸೈಟ್ಗಳು ರಿಜಿಸ್ಟರ್ ಆಯ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಿ, ದಿನಾಂಕ 5/4/2023. ಅವಾಗ್ಲೂ ಹಳೆ ಕಾಲದಲ್ಲ, ಇವಾಗಿಂದ ಹೇಳ್ತಾ ಇದ್ವಿ, 1 ವರ್ಷದ ಹಿಂದೆಂದು. 60-40 ಅಳತೆಯ 3 ನಿವೇಶನ, 6/4/2023. ಇನ್ನು ಅದಕ್ಕಿಂತ ಮುಂಚೆ 5/4/2023 3 ನಿವೇಶನ ಆಗಿತ್ತು. 18/4/2023 60-40 ಅಳತೆಯ 8 ನಿವೇಶನ, 19/4/2023 60-40 ಅಳತೆಯ 9 ನಿವೇಶನ, 9-8-3-3. ಇಷ್ಟು ಸೈಟ್ಗಳನ್ನ ವಾರದ ಅಂತರದಲ್ಲಿ ಕಡ್ಲೆಪುರಿ ಮಾರ್ಬಿಟ್ಟವ್ರು, ಹಂಚಿಬಿಟ್ಟವ್ರು. ಇನ್ನು ಮತ್ತೊಂದು ಕಡೆ ಮೂಡ ವಿಚಾರವಾಗಿ ಬರೀ ಗೋಲ್ಮಾಲ್ ನಡೆದಿರುವ ಸುದ್ದಿಗಳೇ ಪ್ರತಿನಿತ್ಯವೂ ಕೂಡ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ 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 ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದೊಂದೇ ಹಗರಣಗಳು ಪ್ರತಿನಿತ್ಯವೂ ಕೂಡ ಬಯಲಾಗ್ತಾ ಇದೆ. ಕರ್ಮಕಾಂಡಕ್ಕೆ ಅಂತ್ಯನೇ ಇಲ್ಲ. ನಿವೇಶನ ನೋಂದಣಿಯಲ್ಲಿ ದಿನೇಶ್ ಕಳ್ಳ ಕೆಲಸ ಮಾಡಿದ್ರ, ಕಡ್ಲೆಪುರಿ 2 ರೂಪಾಯಿಗೆ 1 ಲೀಟರ್ ಸಿಗುತ್ತಲ್ಲ, ಆ ರೀತಿಯಾಗಿ ಚಿನ್ನದ ಸೈಟ್ ಅನ್ನ, ಅಂದ್ರೆ ಚಿನ್ನದ ಬೆಲೆ ಬಾಳುವಂತ ಸೈಟ್ಗಳನ್ನ ಕಡ್ಲೆಪುರಿ ಬೆಲೆಗೆ ಮಾರದಂತೆ ಹಂಚಿಬಿಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ 23 ಸೈಟ್ಗಳು ಉದ್ಯಮಿಗೆ ರಿಜಿಸ್ಟರ್ ಆಗಿದೆ. ಮಾಜಿ ಆಯುಕ್ತ ದಿನೇಶ್, ಉದ್ಯಮಿ ಮಂಜುನಾಥ್ ವಿರುದ್ಧ ಈಗ ದೂರು ದಾಖಲಾಗಿದೆ. ವಕೀಲ ರವಿಕುಮಾರ್ ಅನ್ನೋರಿಂದ ಗಂಭೀರವಾದಂತ ಆರೋಪ ಕೇಳಿ ಬಂದಿರೋದಲ್ಲದೆ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಈ 3,000
3,000 ರಹಸ್ಯ, ಬರೀ 3,000. 23 ಸೈಟ್ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿ ಕ್ರಯವನ್ನ ಮಾಡ್ಕೊಳ್ತಾರೆ. 25 ಸೈಟ್ ಅನ್ನು ಎಷ್ಟು ರೂಪಾಯಿಗೆ? 3,000 ರೂಪಾಯಿಗೆ, ಬರೀ 3,000. 1 ಇಂಚ್ ಜಾಗ ಸಿಗಲ್ಲ ಇವತ್ತು, 1 ಇಂಚು. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಟೀಮ್ ಇತ್ತಲ್ಲ, ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಇಷ್ಟು ಸೈಟ್ಗಳನ್ನ ಬರೀ 3,000 ರೂಪಾಯಿ ಕೊಟ್ಟಿದ್ದು ಯಾರು ಅಂತ ನೋಡಿದಾಗ ಇವ್ರ ಮೇಲೆ ಕೇಳಿ ಬಂದಿದೆ. ದಿನೇಶ್ ಕುಮಾರ್ ಅವರ ಮೇಲೆ, ಅವರ ಟೀಮ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ 23 ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟವ್ರೆ. ಪ್ರೋತ್ಸಾಹದಾಯಕ ಅಡಿಯಲ್ಲಿ, ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಅವರಿಗೆ 23 ಸೈಟನ್ನು ನೋಂದಣಿ ಮಾಡಿ ಕೊಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ ಈ 23 ಸೈಟ್ಗಳನ್ನು ಪ್ರೋತ್ಸಾಹದಾಯಕ ಅಡಿಯಲ್ಲಿ ನೋಂದಣಿ ಮಾಡಿಕೊಟ್ಟಿರೋದು. ಎಷ್ಟು ರೂಪಾಯಿಗೆ? 3,000 ರೂಪಾಯಿ ಖರೀದಿ ಮಾಡಿರೋದು, 600 ರೂಪಾಯಿ ಶುಲ್ಕಕ್ಕೆ ಮಾರಾಟ ಮಾಡಿರೋದು. ನೋಡಿ, ಅಕ್ರಮದಲ್ಲಿ ಉಪ ನೋಂದಣಾಧಿಕಾರಿ ಕೂಡ ಭಾಗಿಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. 3,000 ರಹಸ್ಯ, 23 ಸೈಟು, ಎಷ್ಟಿರ್ಬೋದು ಲೆಕ್ಕ ಹಾಕೊಳ್ಳಿ. ಒಂದೊಂದು ಸೈಟ್ಗೆ 50-50 ಲಕ್ಷ ಅಂತ ಇಟ್ಕೊಂಡ್ರು ಕೂಡ, 30-40 ಅಂತಂದ್ರು ಕೂಡ ಮೈಸೂರಿನಲ್ಲಿ ರೇಟ್ ಇಷ್ಟೇ ಇರೋದು. ವಿಜಯನಗರ ಬಡಾವಣೆಯಲ್ಲಿ, ಅದು ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಕೋಟಿ ಬೆಲೆ ಬಾಳುತ್ತೆ ಇವತ್ತಲ್ಲಿ. ಬರೀ 3,000 ರೂಪಾಯಿ ಕೊಟ್ಟವ್ರೆ ಅಂತಂದ್ರೆ 23 ಸೈಟ್ಗಳನ್ನು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಹಾಗಾದ್ರೆ ಯಾವಾಗ ಈ ಸೈಟ್ಗಳು ರಿಜಿಸ್ಟರ್ ಆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ದಿನಾಂಕ 5/4/2023. ಅವಾಗ್ಲೂ ಹಳೆ ಕಾಲದಲ್ಲ, ಇವಾಗಿಂದ ಹೇಳ್ತಾ ಇದ್ವಿ, 1 ವರ್ಷದ ಹಿಂದೆಂದು. 60-40 ಅಳತೆಯ 3 ನಿವೇಶನ, 6/4/2023. ಇನ್ನು ಅದಕ್ಕಿಂತ ಮುಂಚೆ 5/4/2023 3 ನಿವೇಶನ ಆಗಿತ್ತು. 18/4/2023 60-40 ಅಳತೆಯ 8 ನಿವೇಶನ, 19/4/2023 60-40 ಅಳತೆಯ 9 ನಿವೇಶನ, 9-8-3-3. ಇಷ್ಟು ಸೈಟ್ಗಳನ್ನ ವಾರದ ಅಂತರದಲ್ಲಿ ಕಡ್ಲೆಪುರಿ ಮಾರ್ಬಿಟ್ಟವ್ರು, ಹಂಚಿಬಿಟ್ಟವ್ರು. ಇನ್ನು ಮತ್ತೊಂದು ಕಡೆ ಮೂಡ ವಿಚಾರವಾಗಿ ಬರೀ ಗೋಲ್ಮಾಲ್ ನಡೆದಿರುವ ಸುದ್ದಿಗಳೇ ಪ್ರತಿನಿತ್ಯವೂ ಕೂಡ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ 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 ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದೊಂದೇ ಹಗರಣಗಳು ಪ್ರತಿನಿತ್ಯವೂ ಕೂಡ ಬಯಲಾಗ್ತಾ ಇದೆ. ಕರ್ಮಕಾಂಡಕ್ಕೆ ಅಂತ್ಯನೇ ಇಲ್ಲ. ನಿವೇಶನ ನೋಂದಣಿಯಲ್ಲಿ ದಿನೇಶ್ ಕಳ್ಳ ಕೆಲಸ ಮಾಡಿದ್ರ, ಕಡ್ಲೆಪುರಿ 2 ರೂಪಾಯಿಗೆ 1 ಲೀಟರ್ ಸಿಗುತ್ತಲ್ಲ, ಆ ರೀತಿಯಾಗಿ ಚಿನ್ನದ ಸೈಟನ್ನ, ಅಂದ್ರೆ ಚಿನ್ನದ ಬೆಲೆ ಬಾಳುವಂತ ಸೈಟ್ಗಳನ್ನ ಕಡ್ಲೆಪುರಿ ಬೆಲೆಗೆ ಮಾರದಂತೆ ಹಂಚಿಬಿಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ 23 ಸೈಟ್ಗಳು ಉದ್ಯಮಿಗೆ ರಿಜಿಸ್ಟರ್ ಆಗಿದೆ. ಮಾಜಿ ಆಯುಕ್ತ ದಿನೇಶ್, ಉದ್ಯಮಿ ಮಂಜುನಾಥ್ ವಿರುದ್ಧ ಈಗ ದೂರು ದಾಖಲಾಗಿದೆ. ವಕೀಲ ರವಿಕುಮಾರ್ ಅನ್ನೋರಿಂದ ಗಂಭೀರವಾದಂತ ಆರೋಪ ಕೇಳಿ ಬಂದಿರೋದಲ್ಲದೆ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ.